ಕೋಡುಬಳೆ ಅಂದ್ರೆ ಅಡುಕಲೆ. ಬೆಳಗ್ಗೆ ನಡೆದಂತಹ ಒಂದು ಮಹಾ ದುರಂತ ಇದು. ಕಲ್ಲುಕ್ವಾರಿಯಲ್ಲಿ ಬಂಡೆ ಕುಸಿದು 40 ಅಡಿ ಆಳಕ್ಕೆ ಕುಸಿದಂತಹ ಆ ಬಂಡೆ 7 ಮಂದಿ ಕೂಲಿ ಕಾರ್ಮಿಕರನ್ನ ಬಲಿ ತೆಗೆದುಕೊಂಡಿದೆ. ಬಂಡೆ ಉರುಳಿರೋ ಹೊಡೆತಕ್ಕೆ ಏನೇನಾಯ್ತು ಅಂತ ನೋಡ್ತಾ ಇದೀವಿ. ಕಲ್ಲುಕ್ವಾರಿಗೆ ಒಂದೊಂದು ದೃಶ್ಯ ಇದೆಯಲ್ಲ, ಭಾರಿ ಘೋರ. ಬಂಡೆ ದುರಂತ ಸ್ಥಳದಲ್ಲೇ TV9 ಪ್ರತ್ಯಕ್ಷ ವರದಿಯನ್ನು ನೀಡ್ತಾ ಇದೆ. 7 ಕೂಲಿ ಕಾರ್ಮಿಕರನ್ನ ಬಲಿ ತೆಗೆದುಕೊಂಡು ಟ್ರ್ಯಾಕ್ಟರ್ ಪೀಸ್ ಆಯ್ತು. ಬಂಡೆ ಬಂದು ಅಪ್ಪಳಿಸಿದ್ದಕ್ಕೆ ಟ್ರ್ಯಾಕ್ಟರ್ ಪೀಸ್ ಅಂತಂದ್ರೆ ಇನ್ನು ಮನುಷ್ಯನ ಜೀವ ಲೆಕ್ಕಕ್ಕುಂಟ ಆ ಕ್ವಾರಿಗೆ 7 ಮಂದಿಯನ್ನ ಬಲಿ ಪಡೆದುಬಿಟ್ಟಿದೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ನೇರ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ನಾವು. ಆಂಬ್ಯುಲೆನ್ಸ್ ಬಂದಿದೆ, ಸಾಕಷ್ಟು ಮಂದಿ ಗಾಯಗೊಂಡಿದ್ದಾರೆ. ಬ್ಲಾಸ್ಟಿಂಗ್ ಆದ ಮೇಲೆ ಬೆಳಿಗ್ಗೆ 5 ಗಂಟೆಯಲ್ಲಿ ಬಂಡೆ ಬಿದ್ದಿರೋದು. 40 ಅಡಿ ಮೇಲಿಂದ ಬಂಡೆ ಬಿದ್ದು 7 ಮಂದಿಯನ್ನ ಬಲಿ ಪಡೆದಿದೆ. ರೋದನೆ, ಕುಟುಂಬಸ್ಥರು ರೋಧಿಸ್ತಾ ಇದ್ದಾರೆ. ಎಲ್ಲಿಂದಲೂ ಬಂದು ಕೂಲಿ ನಾಲಿ ಮಾಡಿ ಬದುಕಲು ಕಟ್ಕೊಂಡಿದ್ರು. ಆದ್ರೆ ಈ ರೀತಿ ಬಂಡೆ ಕುಸಿದು ಸ್ವಲ್ಪ ಹಂಗೆ ಅಣ್ಣ ಓಪನ್ ಮಾಡ್ಬಿಡ್ರಿ. ಓಡ್ಸು ಬಾಯಿ, ಏ ಬಾಯಿ ಓಡಿಸ ಟ್ಯಾಂಗ್ ಅಲ್ಲಿ ಸರ್ ಏನ್ ಮಾಡೋದು ಸರ್? ನಾವು ಏನ್ ಮಾಡೋದು? ದೇಶ ಬಿಟ್ಟು ದೇಶ ಬದುಕಲಾಗ ಬಂದೀವಿ ಸರ್. ಹೊಟ್ಟಿ ತಿಕ್ಲಿಕ್ಕೆ ಬಂದೀವಿ ಸರ್. ಏನ್ ಮಾಡೋದು ಸರ್? ಏನ್ ಮಾಡೋದು ಸರ್? ಒಂದ್ಸಲ ಸಾಲ ಎಲ್ಲಿ ಬಂದು ಜೀವ ಹೋಯ್ತು ರೇ ಸರ್. ಏನ್ ಮಾಡುದು ಸರ್? ಬೆಳಗ್ಗೆ ಆಯ್ತು ಸರ್. ಬೆಳಗ್ಗೆ ಆಯ್ತು ಸರ್. ಬೆಳಗ್ಗೆ ಆಯ್ತು ನೋಡಿ ಸರ್. ಬೆಳಗ್ಗೆ ಆಯ್ತು ಸರ್. ಏನ್ ಸರ್? 7 ಜನ ಆಯ್ತು ಸರ್. ಇವಾಗ ಏನ್ ಮಾಡೋದು ಸರ್? ನಮ್ಮವರು ನಾವೇ ಸರ್. ನಮ್ಮ ಕಡೆ ಜಾಲ್ವಿ ಗುಲ್ಬರ್ಗ ರೀ ಸರ್. ಅವನ ಹೆಸರು ರಾಮು ಅಂತ್ರಿ. 1 ವರ್ಷ ಆಯ್ತು ಸರ್. ಒಂದ್ಸಲ ಬಾಕಿ ಆಯ್ತು, ಅದ್ರ ಸಲುವಾಗಿ ಬಂದಿವಿ ಸರ್. ಇಲ್ಲಿ ಹೊಟ್ಟೆ ಪಾಡಿಗೆ ಬಂದಿವಿ. ಹಿಂಗಾಯ್ತು ಅಂದ್ರೆ ಏನ್ ಮಾಡುದು ಸರ್? ಏನ್ ಮಾಡಕ್ಕಾಗದು? 1 ವರ್ಷ ಕೆಲಸ ಮಾಡ್ತೀವಿ ಸರ್. ಮಗ ಸೋಸಿ ಇಲ್ಲ ಅವ್ರಿ ಸರ್. ಇಲ್ಲಿ ಹಿಂದೂ ಮಾಡ್ತಾರ್ರಿ ಸರ್. ನನ್ನ ಮಗ ಟೆಪ್ಪರ್ ಓಡಿಸ್ತಾರ್ರಿ ಸರ್. 6 ಗಂಟೆಗೆ ರೀ ಸರ್. 6:30ವರೆಗೆ ಫೋನ್ ಬಂದಿತ್ತು ಸರ್. ಏನ್ ಮಾಡೋದು ಸರ್? ನಾವು ಹ್ಯಾಂಗ್ ಮಾಡ್ಬೇಕು ಸರ್? ನಾವು ಹ್ಯಾಂಗ್ ಮಾಡ್ಬೇಕು? ಹ್ಯಾಂಗ್ ಬದ್ಬೇಕು ಸರ್? ನಾವು ಹ್ಯಾಂಗ್ ಮಾಡೋದು ಸರ್? ಏನ್ ಮಾಡೋದು ಸರ್? ಎಷ್ಟೊತ್ತಿಗೆ ಮಾಹಿತಿ ಬಂತಮ್ಮ? ಬೆಳಗ್ಗೆ 7:00ವರೆಗೆ ಬಂತು ಸರ್. 7:00ವರೆಗೆ ಬಂತು ಸರ್. ಏನ್ ಮಾಡೋದು? ಎಷ್ಟೊತ್ತಿಗೆ ಹೋಗಿದ್ರು? 6 ಗಂಟೆ ಸರ್. 6:30 ಇನ್ಸಿಡೆಂಟ್ ಆಗಿದೆಯಾ? ಮತ್ತೆ ಯಾರ್ಯಾರು ಕೆಲಸ ಮಾಡ್ತಿದ್ರಮ್ಮ? ಹಿಂದೆ ಅವರು ಮಾಡ್ತಿದ್ರು ಸರ್. ಹಿಂದೆ ಅವರು
ಲಾರಿ ಡ್ರೈವರು ಆಪರೇಟರ್ ಎಲ್ಲರೂ ಹೇಳಿ ಅಮ್ಮ ಹೇಳಿ ಹೇಳಿ ಏನಾಯ್ತು ಹೇಳಿ. ಹಿಂದೆ ಅವರು ಲಾರಿ ಡ್ರೈವರ್ ಎಲ್ಲ ಆಪರೇಟರ್ ಎಲ್ಲರೂ ಒಟ್ಟಿಗೆ ಇದ್ದಾರೆ ಸರ್. ಅವರು ಹಿಂದೆ ಅವ್ರು ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ ಸರ್. ಅದು ಯಾರು ಮಾಡ್ತಿದ್ರಾ? ನಮ್ಮ ಫ್ಯಾಮಿಲಿ ನಮ್ಮ ಇದನ್ನ ಮಾಡ್ತಾನೆ ಸರ್. ನಮ್ಮ ತಮ್ಮ ಓಕೆ ಅವರೆಲ್ಲ ಸೈಡ್ ಆಗಿಬಿಟ್ಟ ಸರ್. ನಮ್ಮ ತಮ್ಮ ಗಾಡಿ ತಗೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ನೋಡ್ಬಿಟ್ಟು ಇಲ್ಲೇ ನಿಲ್ಸ್ಬಿಟ್ಟ ನಮ್ಮ ತಮ್ಮ ಗಾಡಿ. ನಮ್ಮ ನಾನು ಸೈಡ್ ಆಗಿಬಿಟ್ಟಾನ ಸರ್. ಎಲ್ಲರೂ ಮಾಡ್ತಾ ಇದ್ದಾರೆ ಸರ್ ಇಲ್ಲೇ ಕೆಲಸ. ಆ ಒಬ್ಬ ಅಪ್ಪನ ಇದು ಆಗ್ಬಿಟ್ಟ ಸರ್. ಹಿಂದೆ ಅವ್ರು ಒಂದು 4-5 ಜನ ಇನ್ನು ಏನೋ ತೆಗ್ದಿಲ್ಲ ಸರ್. ಅದು ಇನ್ನೂ ತೆಗ್ದಿಲ್ಲ ಸರ್. ಏನು ಮಾಡಬೇಕು ಸರ್? ಹೊಟ್ಟಿ ಪಾಡ ಹಿಂಗೆ ಬಂದ್ರೆ ಹೆಂಗೆ ಮಾಡಬೇಕು ಸರ್? ಹಿಂಗಾದ್ರೆ ಏನು ಮಾಡಬೇಕು? ಊರು ಬಿಟ್ಟು ಊರಿಗೆ ಬರ್ತೀವಿ ಸರ್. ಹಿಂಗಾದ್ರೆ ಏನು ಮಾಡಬೇಕು ಸರ್? ಸರ್ ಇಲ್ಲೇ ಅವರು ಇದ್ರ ಜೊತೆಲಿ? ಓಕೆ ಏನ್ ಹೆಸರು ಅವ್ರದ್ದು? ಏನ್ ಹೆಸರು? ಅಲ್ಲ ಸತ್ತೋರ್ ಹೆಸರು ಸತ್ತೋರ್ ಯಾರು? ರಾಮು ಅವ್ರ ಮಗನಾ? ಯಾದಗಿರಿ ಅಲ್ಲ? ಓಕೆ 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 ಘಟನೆ ಇದೆ, ಒಂದೇ ನಿಮಿಷ. ಈಗ ಘಟನೆ ಎಸ್, ದುರಂತ ನಡೆದಂತಹ ಸ್ಥಳ ಮಾದಪಟ್ಟಣದಿಂದಲೇ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ. ರೋಧನೆ, ತಮ್ಮವರನ್ನ ಕಳೆದುಕೊಂಡು ಕುಟುಂಬಸ್ಥರು ರೋಧಿಸ್ತಾ ಇದ್ದಾರೆ. ಮನೆಯಿಂದ ಹೊರಟು ಇಲ್ಲಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಸಾವನ್ನಪ್ಪಿರೋದು. 1 ವರ್ಷಗಳ ಕೆಳಗೆ ಅವರು ಈ ಒಂದು ಕೆಲಸವನ್ನು ಆರಿಸಿ ಬಂದಿದ್ರು. ಅವ್ರ ಮಗ ಕೂಡ ಟ್ರ್ಯಾಕ್ಟರ್ ಓಡಿಸಿದ್ರು. ಈ ಒಂದು ಇನ್ಸಿಡೆಂಟಲ್ಲಿ ಅವ್ರ ಮಗ ಕೂಡ ಬದುಕುಳಿದ್ದಾರೆ. ಸರ್, ನೀವು ನೋಡ್ತಿದ್ದೀರಾ ಸರ್ ಇನ್ಸಿಡೆಂಟ್ ಹೇಗಾಯ್ತು? ನಾನು ನೋಡಿಲ್ಲ ಸರ್. ನಾನು ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಗಾಡಿಯಲ್ಲಿ. ಅಲ್ಲಿ ಫೋನ್ ಬಂತು, ಅಲ್ಲಿಂದ ಓಡೇ ಬಂದಿದ್ದೀನಿ ನಾನು. ನೀವು ಇಬ್ರು ಕೂಡ ಬೆಳಗ್ಗೆ ಒಟ್ಟಿಗೆ ಕೆಲಸಕ್ಕೆ ಬಂದಿದ್ದ? ಇಲ್ಲ, ನಾನು ನೈಟಲ್ಲಿ ಮಾಡಿದ್ದೀನಿ. ನೈಟ್ ಮಾಡಿ ಡೇ ಹೋಗ್ಬೇಕು ಮನೆಗೂ. ಅಲ್ಲಿಂದ ಆಪರೇಟ್ಗಳು ಫೋನ್ ಮಾಡಿದ್ರು. ಹಂಗೆ ಅಲ್ಲಿಂದ ಓಡೇ ಬಂದು ನಮ್ಮ ಅಪ್ಪಗೆ ಎತ್ತಾ ಇದ್ದೀನಿ. ಏನಿಲ್ಲ ಅಲ್ಲಿ. ನಿಮ್ಮ ತಂದೆಯವರು ಎಷ್ಟೊತ್ತಿಗೆ ಬಂದಿದ್ರು ಸರ್ ಕೆಲಸಕ್ಕೆ? 6 ಗಂಟೆ 6:20 ಬಂದಿದ್ರು. ಈಗ ನಿಮ್ಮ ತಂದೆಯವರು ಇಲ್ಲಿ ಏನು ಕೆಲಸ ಮಾಡ್ತಿದ್ರು ಸರ್? ಅದು ಲೋಡ್ ಮಾಡ್ತಾ ಇದ್ರು. ಹೋಲ್ ಡ್ರಿಲ್ ಹೊಡಿತಾರಲ್ಲ, ಅದು ಲೋಡ್ ಮಾಡ್ತಾ ಇದ್ರು. ಅದು ಲೋಡ್ ಮಾಡಿ ಆ ಮನೆಗೆ ಬಂದ್ರು. ಹೆಂಗ್ ಗೊತ್ತಾಯ್ತು ಸರ್ ಅದು ಇನ್ಸಿಡೆಂಟು? ಅದು ಮೇಲ್ಗಡೆಯಿಂದ ಕಲ್ಲು ಬಂದಿದೆ. ಮೇಲಿಂದ ಕಲ್ಲು ಜಾರಿ ಬಂದು ಅದ್ರ ಮೇಲೆ ಡೈರೆಕ್ಟ್ ನಮ್ಮ ತಂದೆ ಮೇಲೆ ಹೋಗ್ಬಿಟ್ಟಾಯ್ತು. ಅದು ಮಾತ್ರ ನೋಡಿಲ್ಲ ನಾನು ಡೈರೆಕ್ಟ್ ಬಂದು ನಮ್ಮ ತಂದೆಯವರಿಗೆ ನೋಡಿನಿ. ಅಲ್ಲ ಸರ್, ಅಂದ್ರೆ ಇಷ್ಟು ದೊಡ್ಡ ಮಟ್ಟಿನ ಬಂಡೆ ಮೇಲ್ಭಾಗದಿಂದ ಇದ್ರೂ ಕೂಡ ಕೆಲಸ ಮಾಡ್ತಿರೋದು ಬೀಳುತ್ತೆ ಅಂತ ಏನಾದ್ರು ಯಾರು ಗೊತ್ತಾಗಿರ್ಲಿಲ್ವಾ? ಹೇಗೆ ಸರ್? ಅದು ಅಷ್ಟೇನು ಗೊತ್ತಾಗ್ಲಿಲ್ಲ. ಮೇಲ್ಗಡೆ ಅವ್ರು ಲೋಡ್ ಮಾಡ್ತಾ ಇದ್ರು ಸರ್. ಅವ್ರು ಏನು ಮಾಡಿದಾರೆ ಗೊತ್ತಿಲ್ಲ. ಅಲ್ಲಿಂದ ಬಂದ್ಬಿಟ್ಟು ಡೈರೆಕ್ಟ್ ಅವ್ರ ಮೇಲೆ ಬಿಟ್ಬಿಟ್ಟು. ಇನ್ನು ಕೆಳಗೆ ಎಷ್ಟು ಜನ ಇನ್ನು ಕೆಲಸದವ್ರು ಇದ್ರು ಸರ್? ಏನು ಸರ್? ಬೇಜಾನ್ ಒಂದು 20 ಜನ ಮೇಲಿದ್ರು. ಅದರಲ್ಲಿ ಒಂದು 7-8 ಜನ ಸಿಕ್ಕಿದೆ. ನಮ್ಮ ತಂದೆಯವ್ರ ಬಾಡಿ ಸಪರೇಟ್ ಆಗಿ ಬಿದ್ದಿತ್ತು. ನಾನೇ ಬಂದು ಎತ್ತಿದ್ದೀನಿ. ಮಿಕ್ಕಿದ ಬಂಡೆ ಒಳಗಡೆನೆ ಆಯ್ತು. ಇವಾಗ ತೆಗಿತಾ ಇದ್ದಾರೆ. ಇನ್ನು ಎಷ್ಟು ಇದಾವೆ ಸರ್ ಒಳಭಾಗದಲ್ಲಿ? ಇನ್ನೂ ಒಂದು 4-5 ಇರ್ಬೋದು ಅಷ್ಟೇ. ಅವರೆಲ್ಲ ಎಲ್ಲಿಯವರು ಸರ್? ಅವರು ಬಿಹಾರ್. ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಿ? ನಾನು ಮಿನಿಮಮ್ ಒಂದು ವರ್ಷ ಆಯ್ತು. ನಿಮ್ಮ ತಂದೆಯವರು ನೀವೆಲ್ಲ ಜೊತೆಗೆ ಬಂದಿಲ್ಲ? ನಮ್ಮ ತಂದೆಯವರು 6 ತಿಂಗಳಾಯ್ತು ಬಂದಿರೋದು. 6 ತಿಂಗಳಿಂದ. ಅಂದ್ರೆ ನೀವು ಬಂದ ತಕ್ಷಣ ಪಟ್ಟಂತ ಬಂದು ಇದು ಮಾಡಿ. ಇನ್ನು ಬೇರೆಯವರಿಗೆಲ್ಲ ಏನಾರು ಗಾಯಗಳಾಗಿದಾವ ಸರ್? ಆಗಿದೆ. ಇದಿಷ್ಟು ಕೂಡ ಮೃತ ರಾಜು ಅವರ ಮಗ ಹೇಳ್ತಿರುವಂಥದ್ದು. ನಾನು ಕೂಡ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇನ್ಸಿಡೆಂಟ್ ಗೊತ್ತಾದ ತಕ್ಷಣ ಕೆಳಭಾಗದಲ್ಲಿ ಬಂದು ನಮ್ಮ ಮೃತದೇಹವನ್ನು ಕೂಡ ಹೊರಗೆ ತೆಗೆದೆ. ಇನ್ನೂ ಕೆಲವೊಂದಿಷ್ಟು ಬಾಡಿಗಳಿದ್ದಾವೆ. ನಾನು 1 ವರ್ಷದ ಕೆಳಗೆ ಕೆಲಸಕ್ಕೆ ಬಂದಿದ್ದೆ. ನನ್ನ ತಂದೆ 6 ತಿಂಗಳ ಕೆಳಗೆ ಇಲ್ಲಿ ಕೆಲಸಕ್ಕೆ ಬಂದಿದ್ರು. ಬೆಳಗ್ಗೆ 6 ಗಂಟೆಗೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಇನ್ಸಿಡೆಂಟ್ ಆಗಿದೆ ಅನ್ನುವಂಥದ್ದು TV9 ಜೊತೆ ಹಂಚ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ. ಎಸ್, ನಮ್ಮ ಪ್ರತಿನಿಧಿ ಪ್ರಶಾಂತ್ ವಿವರಿಸ್ತಾ ಇದ್ರು. ಅಲ್ಲಿ ಮೃತರಾದಂತಹ ರವಿಯವರ ಮಗ ಕೂಡ ಮಾತನಾಡ್ತಾ ಇದ್ರು. ಏನು ನಡೀತು ಅಂತ ಅನ್ನೋದ್ರ ಬಗ್ಗೆ ವಿವರಿಸ್ತಾ ಇದ್ರು. ಇದ್ದಕ್ಕಿದ್ದಂತೆ ಆದಂತಹ ಘಟನೆ ಬೆಳಗಿನ ಜಾವ ನಡೆದಿದೆ. ಮೃತರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಟ್ರ್ಯಾಕ್ಟರೇ ಪುಡಿ ಪುಡಿ ಅಂತಂದ್ರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದವರ ಕತೆ ಹೇಗಿರಬೇಡ. ಬಂಡೆ ಬಿದ್ದು ಟ್ರ್ಯಾಕ್ಟರ್ ಅಪ್ಪಚ್ಚಿಯಾಗಿದೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಲೋಡ್ ಮಾಡ್ತಾ ಇದ್ದಂತಹ 7 ಮಂದಿ ಮೃತಪಟ್ಟರು. 2 ಕರ್ನಾಟಕದವರು, ಉಳಿದವರು ಬಿಹಾರದವರು. ಬಂಡೆ ದುರಂತ ಸ್ಥಳದಲ್ಲಿ ಮೃತರ ಕುಟುಂಬಸ್ಥರ ಗೋಳಾಟ. ಆ ಮೃತದೇಹದ ಎದುರು ರೋಧಿಸ್ತಾ ಇದ್ದಾರೆ ಸಂಬಂಧಿಕರು. ನೋಡಿ, ತಮ್ಮವರನ್ನ ಕಳ್ಕೊಂಡು ರೋಧಿಸ್ತಾ ಇದ್ದಾರೆ. ಕೋಡುಬಳೆ ಅಂದ್ರೆ ಅಡುಕಲೆ.